ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಇವಾಗ ನಾನು ನಮ್ಮ ಆಟೋ ಒಳಗೆ ಕುಂತಿದ್ದೀನಿ. ಇವಾಗ ಏನು ಮಾಡಲಿ ಅಂತ ಇದ್ದೇನೆ. ಇವಾಗ ನಾನು ನಮ್ಮ ಮನೆಯ ಒಳಗೆ ಹೋದರೆ ಬ್ರೈಟ್ನೆಸ್ ಎಲ್ಲ ಕಮ್ಮಿ ಆಗಿಬಿಡುತ್ತೆ. ಅವುಗಳನ್ನು ಮಾಡೋಕ್ಕಾಗಲ್ಲ ವೀಡಿಯೋ. ಇವಾಗ ನಾವು ಅಮ್ಮರೆಲ್ಲ ಎಲ್ಲೋ ಹೋಗಿದ್ದಾರೆ, ಹೊರಗಡೆ ಹೋಗಿದ್ದಾರೆ. ಅದಕ್ಕೆ ನಾನು ಬೆಳಗ್ಗೆ ರೆಡಿಯಾಗಿ ವೀಡಿಯೋ ತೆಗೆದಿದ್ದೇನೆ. ಮತ್ತು ಇವಾಗ ಗಾಯ್ಸ್ ಮಧ್ಯದಲ್ಲಿ ಒಂದು ಸ್ವಲ್ಪ ವೈ ವೈ ಅಂತ ಸೌಂಡ್ ಬರುತ್ತೆ. ಅದೆಲ್ಲ ಏನು ನೋಡ್ಬಿಟ್ಟು ಹಂಗೆ ನೋಡ್ತಾ ಇದ್ದೆ. ಬೇಡ ತೋರಿಸ್ತೀನಿ ನೋಡ್ರಿ ಗಾಯ್ಸ್. ತಡೀರಿ ಗಾಯ್ಸ್, ಆಮೇಲೆ ತೋರಿಸ್ತೀನಿ ನಿಮಗೆ. ಲಾಸ್ಟ್ ಒಂದು ವಿಡಿಯೋ ಮಾಡಿ ಅಲ್ಲಿ ಮಟ್ಟ ನೀವು ಕಾಯಬೇಕು. ನೀವು ಇನ್ನೊಂದು ವಿಡಿಯೋ ಒಳಗೆ ನಾನು ಬರಲ್ಲ. ಅದೇ ಇವಾಗ 5ನೇ ತಾರೀಕಿಲ್ಲ ಅಂದರೆ 7ನೇ ತಾರೀಕು, ನಾವು 6ನೇ ತಾರೀಕು ಹೊರಗಡೆ ಹೋಗ್ತಿದ್ದೀವಿ. ಈಗ ನೀವೆಲ್ಲರೂ ಅಲ್ಲಿದ್ದರೆ ನಮಗೆ ಕಮೆಂಟ್ ಹಾಕ್ಬೋದು. ಕಮೆಂಟು ಮತ್ತು ಶೇರ್ ಸಬ್ಸ್ಕ್ರೈಬ್ ಮತ್ತು ಮರಿಲಿಲ್ಲ ಹಂಗೆ. ಮತ್ತೇನು ಬೇಡ, ನಿಮ್ಮ ಆಶೀರ್ವಾದವೇ ನನ್ನ ಆಶೀರ್ವಾದ. ಆಮೇಲೆ ಪಕ್ಕದ ಮನೆಯವರು ಮನೆ ಫುಲ್ಲು ಕಸ ಹಾಕ್ತಾರೆ ಗಾಯ್ಸ್. ನೋಡ್ರಿ ಗಾಯ್ಸ್, ಕಸ ಇರ್ತದೆ. ಅಲ್ಲೆಲ್ಲ ಕಸ ಇರ್ತದೆ ಗಾಯ್ಸ್. ಎಲ್ಲ ತೆಗೆದವರು ಜಗಳ ಮಾಡಿದ್ದಕ್ಕೆ ಏನು ಮಾಡೋಣ ಅಂದರೆ ಏನು ಮಾಡೋಣ ಅಂತ ಕಸ ಇತ್ತು ಗೊತ್ತಾಗ. ಆದರೆ ನಾನು ಸುಮ್ಮನೆ ಕೇಳಲಿಲ್ಲ, ಸುಮ್ಮನೆ ಇದ್ದೆ. ಅದೇ ನನ್ನ ಕರ್ಮ, ಏನು ಮಾಡಲಿ. ಇನ್ಮೇಲೆ ಡೈಲಿ ಬ್ಲಾಗ್ ಬರುತ್ತೆ. ಎಲ್ಲ ನೋಡಿರಿ, ಸಬ್ಸ್ಕ್ರೈಬ್, ಫಾಲೋ, ಕಮೆಂಟ್ ಅದೆಲ್ಲ ಮಾಡಿರಿ. ಮತ್ತು ನಮ್ಮ ಮನೆ ತನಕ ನಿಮ್ಮ ಮನೆ ತನಕ ನಾಯಿ ಇದೆಯಾ? ಎಲ್ಲ ಇದು ಮಾಡಿರಿ, ಟ್ಯಾಗ್ ಮಾಡಿರಿ. ಹೆಸರು ಟ್ಯಾಗ್ ಮಾಡಿರಿ. ಸುಮ್ಮನೆ ಒಂದು ಕೇಳೋಕ್ಕೆ. ನಮ್ಮ ನಾಯಿ ಇತ್ತು, ಅದು ಇನ್ನೂ ಇದೆ, ಕರಿಯ ಅಂತ. 3 ವರ್ಷ ಬಾಳಿದೆ. ಅದಕ್ಕೇನು ಮಾಡೋಣ ಅಂತ ಅಷ್ಟೇ ಗಾಯ್ಸ್. ಮನೆ ಮಾಡೋಣ ಅಂತ ಒಂದು ಪ್ಲ್ಯಾನ್. ಇವಾಗ ಒಂದು ರೀಲ್ಸ್ ಹಾಕಿದ್ದೀನಿ ಗಾಯ್ಸ್. ಅದು ನೋಡ್ಕೊಂಡ್ರೆ ಇನ್ನೂ ಮಜಾ ಇರುತ್ತೆ. ನಾವು 6 ವಿಡಿಯೋ ಹಾಕಿದ್ದೀನಿ ಗಾಯ್ಸ್. ಮಜಾ ಅಂದರೂ ಸಕ್ಕತ್ತ ಮಜಾ ಇದೆ ಗಾಯ್ಸ್. ನೋಡ್ಕೊಂಬರ್ರಿ. ಆಮೇಲೆ ನಿಮಗೆ ಡೈಲಿ ಬ್ಲಾಗ್ ಬರೋಕ್ಕೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಫಾಲೋ ಕಮೆಂಟ್ ಮಾಡಿರಿ ಗಾಯ್ಸ್. ಐಕ್ ಇದು ಲಿಂಕ್ ಅಂತ ಬರುತ್ತೆ, ಅದು ಒತ್ತಿರಿ ಗಾಯ್ಸ್. ಇದು ಲೈಕ್ ಕೊಟ್ಟಿದ ತಕ್ಷಣ ಒಂದು ಬರುತ್ತೆ, ಐಕ್ ಅಂತ ಬರುತ್ತೆ. ಅದು ಒತ್ತಿದರೆ 2 ಸಲಿನೂ ಲೈಕ್ ಮಾಡ್ಬೋದು. ಮಾಡಿರಿ ಗಾಯ್ಸ್. ಮಾಡಿದರೆ ನಿಮಗೆ ಒಳ್ಳೆಯದು, ನಮಗೂ ಒಳ್ಳೆಯದು. ಯಾಕಂದರೆ ನಿಮಗೂ ಡೈಲಿ ವೀಡಿಯೋಸ್ ಬರುತ್ತೆ, ನಾನು ಡೈಲಿ ವೀಡಿಯೋಸ್ ಹಾಕ್ತೀನಿ ಅಷ್ಟೇ. ಬಾಯ್ ಗಾಯ್ಸ್. ಮತ್ತು ಮರಿಲಿಲ್ಲಂಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ ಗಾಯ್ಸ್.